ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ದಿವಸ ನೀಟ್ ಸೇಫ್ ರ್ಯಾಂಕ್ ಫಾರ್ MBBS ನೋಡೋಣ. ಅಂದರೆ ಗೌರ್ಮೆಂಟ್ ಸೀಟಿಗೆ MBBS ಸೇಫ್ ರ್ಯಾಂಕ್ ಎಷ್ಟಿರ್ಬೋದು ನಿಮಗೆ. ಸೇಫ್ ರ್ಯಾಂಕ್ ಅಂತಂದರೆ ನಿಮಗೆ ಇಲ್ಲಿ ಹೇಳ್ಬೋದು ಒಂದು 95% ನೀವು ಇಲ್ಲಿ ಪ್ರೆಡಿಕ್ಟ್ ಮಾಡ್ಬೋದು ನಿಮಗೆ ಇಲ್ಲಿ ಸೀಟ್ ಸಿಗುತ್ತೆ ಈ ರ್ಯಾಂಕ್ ಇದ್ದರೆ ಅಂತ. ಮತ್ತು ನೋಡ್ಕೊಳ್ಳಿ, ಇಲ್ಲಿ ಬಾರ್ಡರಲ್ಲಿರೋರು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಈಗ ನಾನು ಕಂಪ್ಲೀಟಾಗಿ ಕೆಟಗರಿ ವೈಸು ಸೇಫ್ ರ್ಯಾಂಕ್ಸನ್ನು ಹಾಕಿದ್ದೀನಿ, ನಾನು ನಿಮಗೆ ಚೆಕ್ ಮಾಡ್ಕೋಬೋದು. ಅದಾದಮೇಲೆ ನೀವು ಫೈನಲಾಗಿ ಏನಪ್ಪ ಅಂತಂದರೆ ಈಗ ಏನಾರು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದರೆ ಅದನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ನಾನು ಹೇಳ್ತಿರೋದು ಸೇಫ್ ರ್ಯಾಂಕ್ ಅಂತ. ಅದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಇದ್ದರೆ ಅದು ನಿಮ್ಮ ಲಕ್ಕು ವರ್ಕ್ ಆಗ್ಬೋದು, ಇನ್ನೂ ಸ್ವಲ್ಪ ಸಿಗಲೂಬಹುದು ಅಂತ. ಸಿಗೋದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಆಲ್ಮೋಸ್ಟ್ ಇದು ನಿಮಗೆ ಸೇಫ್ ರ್ಯಾಂಕ್ ಆಗಿರುತ್ತೆ. ಅಂದರೆ 95% ನಿಮಗೆ ಒಂದು ಕನ್ಫರ್ಮೇಷನ್ ಅಂತ ಹೇಳ್ಬೋದು ನಿಮಗೆ ಎಕ್ಸಾಕ್ಟಾಗಿ. ಎಷ್ಟಿದೆ ಕಟ್ ಆಫ್ ಅಂದರೆ ಯಾವ ರ್ಯಾಂಕ್ ಇದ್ದರೆ ನಿಮಗೆ ಸೀಟ್ ಸಿಗಬಹುದು ಅನ್ನೋದನ್ನು ಕಂಪ್ಲೀಟಾಗಿ ಲಿಸ್ಟ್ ಮಾಡಿದ್ದೀನಿ ಕೆಟಗರಿ ವೈಸು. ಇಲ್ಲಿ ನೀವು ನೋಡಬಹುದು. ಈಗ ಕೆಟಗರಿ ಫಸ್ಟ್ ಒನ್ GMಗೆ ಬಂದಾಗ ನಮಗಿಲ್ಲಿ GMಗೆ ಬಂದಾಗ 75,000 ನಿಮಗೆ ಇಲ್ಲಿ ಸೇಫ್ ರ್ಯಾಂಕ್. ಅಂದರೆ ನಿಮಗೆ 95% ನಿಮಗೆ ಸೀಟ್ ಸಿಗುತ್ತೆ ಅನ್ನೋದನ್ನು ಹೇಳ್ಬೋದು ನಾನು ನಿಮಗೆ. ಮತ್ತು GMಲ್ಲಿ ರೂರಲ್ ಏನಾದರೂ ಇದ್ದರೆ ನಿಮಗೆ ರಿಸರ್ವೇಷನ್ GMR, ಅದರಲ್ಲಿ ನಿಮಗೆ ಒಂದು 10,000 ಇನ್ನು ಸ್ವಲ್ಪ ಜಾಸ್ತಿ ಇದ್ದರೂ ನಡೆಯುತ್ತೆ. ಅಂದರೆ 85,000ವರೆಗೂ ರ್ಯಾಂಕ್ ಇದ್ದರೆ ನಿಮ್ಮದು ಸೀಟು ಸಿಗುತ್ತೆ, ಗೌರ್ಮೆಂಟ್ ಸೀಟ್ MBBS ಸೀಟು ನಿಮಗೆ ಇಲ್ಲಿ ಸಿಗುತ್ತೆ. 1.5 lakhs ಫೀಸು. ಅದರಲ್ಲಿ ಸೀಟ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಬಂದು ನಿಮಗೆ GM ಕನ್ನಡ ಮೀಡಿಯಮ್ ಏನಾದರೂ ಇದ್ದರೆ ನಿಮಗೆ ಇಲ್ಲಿ 85,000ವರೆಗೂ ನಿಮಗೆ ಆಲ್ಮೋಸ್ಟ್ ರೂರಲ್ಲು ಕನ್ನಡ ಮೀಡಿಯಮ್ಗೆ ಒಂದು 10,000 ರ್ಯಾಂಕ್ ಅದೇ ರೇಂಜ್ಗೆ ಇರುತ್ತೆ ನಿಮಗೆ. ಅಂದರೆ GMಗೆ ಮತ್ತು ಒಂದು ಕನ್ನಡ ಮೀಡಿಯಮ್ ಮತ್ತು ರೂರಲ್ಗೆ ನಿಮಗೆ ಆಲ್ಮೋಸ್ಟ್ ಅದೇ ರೇಂಜ್ಗೆ ಬರುತ್ತೆ ನಿಮ್ಮದು ಸೇಫ್ ರ್ಯಾಂಕ್. ಇನ್ನೊಂದು 10,000 ಅಂದರೆ ಈಗ GMಗೆ 75,000 ಇದೆ, ಇನ್ನೊಂದು 10,000 ಅಂದರೆ ಒಂದು 8,000ಇಂದ ಒಂದು 10,000ವರೆಗೂ ವೇರಿಯೇಷನ್ ಆಗುತ್ತೆ. ಆ ರೇಂಜಿಗೆ ನಿಮ್ಮದು ಒಂದು ಸ್ವಲ್ಪ ಜಾಸ್ತಿ ಇದ್ದರೂ ನಡೆಯುತ್ತೆ ಅಂತ GMಗಿಂತೂ ಕಂಪೇರ್ ಮಾಡಿದಾಗ. ಯಾವುದೇ ರಿಸರ್ವೇಷನ್ ಇದ್ದರೆ ನಿಮ್ಮದು ಕನ್ನಡ ಮೀಡಿಯಮ್ ಅಥವಾ ರೂರಲ್ ಇದ್ದರೆ. ನೆಕ್ಸ್ಟು 3B ಜನರಲ್ ಇದ್ದರೆ ನಿಮಗೆ ಅರೌಂಡ್ ಒಂದು 76,000 ಇದ್ದರೆ ಇದು ನಿಮ್ಮದು ಸೇಫ್ ರ್ಯಾಂಕ್ ಅಂತ, ನಿಮ್ಮದು ಸೇಫ್ ರ್ಯಾಂಕ್. ಮತ್ತು 3B ರೂರಲ್ಗೆ ಬಂದಾಗ ನಿಮಗೆ ಆಲ್ಮೋಸ್ಟ್ ಇನ್ನೊಂದು 10,000 ಅಂದರೆ 3B ಜನರಲ್ಗೆ ಬಂದಾಗ ನಿಮಗೆ 76 ಇದೆ. 3B ರೂರಲ್ಗೆ ಬಂದಾಗ ನಿಮ್ಗೆ ಇನ್ನೊಂದು 10,000 ರ್ಯಾಂಕಿಂಗ್ ಅರೌಂಡ್ 86,000, 85ಇಂದ 86ಗೆ ನಿಮಗಿದೊಂದು ಸೇಫ್ ರ್ಯಾಂಕ್ ಅಂತ ನೀವು ಹೇಳ್ಬೋದು. ಆಲ್ಮೋಸ್ಟ್ ನಿಮಗಿದು ಒಂಥರ 95% ಆಗಲೇ ಹೇಳಿದ್ದೆ ನಾನು ನಿಮಗೆ, 95% ನಿಮಗೆ ಸೀಟ್ ಸಿಗುತ್ತೆ ಅನ್ನೋ ಒಂದು ಕನ್ಫರ್ಮೇಷನ್ ಸಿಗುತ್ತೆ ಇದಿದ್ದರೆ. ಓಕೆ, ನೆಕ್ಸ್ಟ್ ಬಂದು ನಿಮಗೆ 3B ಕನ್ನಡ ಮೀಡಿಯಮ್ ಏನಾದ್ರು ಇದ್ದರೆ ನಿಮ್ಮದು ಅವರು ನಿಮಗೆ ಒಂದು 86 ಅರೌಂಡ್ ಮತ್ತೆ ಸೇಮೇ ಬರುತ್ತೆ ನಿಮಗೆ. ರೂರಲ್ ಕನ್ನಡ ಮೀಡಿಯಮ್ಗೆ ಒಂದು 1,000 2,000 ವೇರಿಯೇಷನ್ ಬಿಟ್ಟರೆ ನಿಮ್ಗೆ ಆಲ್ಮೋಸ್ಟ್ ಅದೇ ಬರುತ್ತೆ ನಿಮಗೆ. ಒಂದು 86,000 ರ್ಯಾಂಕ್ವರೆಗೂ ಇದ್ದರೆ ನಿಮ್ಮದು ನಿಮ್ಮದು ಆಲ್ಮೋಸ್ಟ್ ನಿಮ್ಮದು ಸೇಫರ್ ಝೋನಲ್ಲಿ ಇದ್ದೀರಾ ನೀವು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ 3A ಬಂದರೆ ನಿಮಗೆ 3A ಜನರಲ್ಗೆ ಬಂದರೆ ನಿಮಗೆ ಇಲ್ಲಿ 76,500 ರ್ಯಾಂಕ್ ಒಳಗಡೆ ಬಂದಿದ್ರೆ ನಿಮ್ಮದು ಆಲ್ಮೋಸ್ಟ್ ಯು ಆರ್ ಸೇಫ್ ಅಂತ. ಅಂದರೆ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ಸು 95% ಕನ್ಫರ್ಮ್ ಅಂತ ಹೇಳ್ಬೋದು ನಾವು ನಿಮಗೆ. ನೆಕ್ಸ್ಟ್ 3A ರೂರಲ್ಗೆ ಬಂದರೆ ನಿಮ್ಗೆ ಅರೌಂಡ್ 86,000 ರ್ಯಾಂಕ್ವರೆಗೂ ನಿಮಗೆ ಆಲ್ಮೋಸ್ಟ್ ಇಟ್ ಈಸ್ ಕನ್ಫರ್ಮ್ಡ್ ಅಂತ, ಮತ್ತು ಅದೇ ಥರ 3A ಕನ್ನಡ ಮೀಡಿಯಮ್ ಬಂದರೆ ನಿಮಗೆ ಅರೌಂಡ್ 86,000 ನಿಮಗೆ ಆ ರೇಂಜಿಗೆ ಬಂದಿದ್ದರೆ ನಿಮ್ಮದು ಸೀಟು ಆಲ್ಮೋಸ್ಟ್ MBBS ಸೀಟು ಸಿಗುತ್ತೆ 95%. ನಾನು ಹೇಳಿದ್ದೀನಿ. ಇನ್ನು ಅದಕ್ಕಿಂತ ಈಗ ಫಾರ್ ಎಕ್ಸಾಂಪಲ್ ಈಗ GMಗೆ 75,000ಗೆ ಸೀಟ್ ಸಿಗುತ್ತಾ, ಈಗ 78,000 ಸೀಟ್ ಸಿಗಲ್ವಾ? ಸಿಗಬಹುದು. 80,000ಗೆ ಸಿಗಬಹುದು. ಲಾಸ್ಟ್ ಇಯರು 85,000ಗೂ ಸಿಕ್ಕಿರಬಹುದು. ಬಟ್ ಈ ವರ್ಷ ನಿಮಗೆ ಅರ್ಥ ಮಾಡ್ಕೊಳ್ಳಿ, ಈ ವರ್ಷ ಇದೊಂದು ಸೇಫ್ ಝೋನ್ ಅಂತ ನಿಮಗೆ, ಇದು ಸೇಫ್. ಅದಕ್ಕೆ ಏನು ಮಾಡಬೇಕು ಅಂದರೆ ನೀವು ಆಪ್ಷನ್ ಎಂಟ್ರಿನಲ್ಲಿ ಟ್ರೈ ಮಾಡಿ. ಈಗ ನಾನೇನು ನಿಮಗೆ ಒಂದು ರಫ್ ಐಡಿಯಾ ಕೊಡ್ತಿದ್ದೀನಿ ಅಂತಂದರೆ ನಿಮಗೆ ಆಲ್ಮೋಸ್ಟ್ 95% ಸೀಟ್ ಸಿಗುತ್ತೆ ಅನ್ನೋದನ್ನು ನಿಮಗೆ ಕನ್ಫರ್ಮೇಷನ್ ಕೊಡ್ತಾ ಇದ್ದೀನಿ ನಿಮಗೆ. ಒಂದು 95%, 75,000 ಅದಕ್ಕಿಂತ ಜಾಸ್ತಿ ಬಂದಿದ್ದರೂ ಸಿಗ್ಬೋದು. ಒಂದು 80,000ಗೂ ಸಿಗ್ಬೋದು, 85,000ಗೂ ಸಿಗಬಹುದು. ಬಟ್ ನಿಮಗೆ ಆ ಪ್ರಪೋರ್ಷನಾಲಿಟಿ ಅಷ್ಟು ಕಾನ್ಫಿಡೆಂಟಾಗಿ ಹೇಳೋದು ಕಷ್ಟ ಆಗುತ್ತೆ. ನಾನು ಈಗೇನು ರ್ಯಾಂಕ್ಸನ್ನು ಮೆನ್ಷನ್ ಮಾಡಿದ್ದೀನಿ ಆಲ್ಮೋಸ್ಟ್ ನಿಮಗೆ ಇದೊಂದು ಕನ್ಫರ್ಮ್ಡ್ ಅಂತ ಹೇಳ್ಬೋದು. ಒಂದು 95% ನೀವು ಅದನ್ನು ನಂಬಬಹುದು ಕಂಪ್ಲೀಟಾಗಿ. ಈ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸನ್ನು ನೀವು ಡೆವಲಪ್ ಮಾಡ್ಕೋಬೋದು. ಅದಾದಮೇಲೆ ನೆಕ್ಸ್ಟ್ ನಾವು ಇಲ್ಲಿ ಬಂದಾಗ 3A ಕನ್ನಡ ಮೀಡಿಯಮ್ಗೆ 86,000 ರ್ಯಾಂಕ್ವರೆಗೂ ಓಕೆ, ನಿಮಗೆ ಅದೊಂದು ಸೇಫ್ ರ್ಯಾಂಕ್ ಅಂತಲೇ ಹೇಳ್ಬೋದು. ಮತ್ತು ಅದೇ ಥರ ನಿಮಗೆ ಇಲ್ಲಿ 3B ಜನರಲ್ಗೆ ಬಂದರೆ ನಿಮಗಿಲ್ಲಿ
3B ಜನರಲ್ಗೆ 2B ಜನರಲ್ಗೆ ಬಂದಾಗ ನಿಮಗೆ ಇಲ್ಲಿ 87,000 ರ್ಯಾಂಕ್ವರೆಗೂ ಆಲ್ಮೋಸ್ಟ್ ಇದು ಸೇಫರ್ ರ್ಯಾಂಕ್ ಅಂತಲೇ ಹೇಳ್ಬೋದು, ನಿಮಗೆ ಸೀಟ್ ಸಿಗುತ್ತೆ. ಮತ್ತು ಇಲ್ಲಿ 2B ರೂರಲ್ಗೆ ಬಂದಾಗ ಇಲ್ಲಿ 97,000ವರೆಗೂ ನಿಮಗೆ ಆಲ್ಮೋಸ್ಟ್ ಸೀಟ್ ಸಿಗುವಂಥ ಚಾನ್ಸಸ್ ಇದೆ. ಮತ್ತು 2B ಕನ್ನಡ ಮೀಡಿಯಮ್ ಇದ್ದರೆ ನಿಮ್ದು ಇಲ್ಲಿ 97,000 ಅರೌಂಡ್ ಅಲ್ಲಿಗೆ ಬಂದರೂ ನಿಮಗೆ ಸೀಟ್ ಸಿಗುವಂತಹ ಚಾನ್ಸಸ್ ಇರುತ್ತೆ. ಮತ್ತು ಇಲ್ಲಿ 2A ಜನರಲ್ ಬಂದಾಗ ನಿಮಗೆ ಇಲ್ಲಿ ಅರೌಂಡ್ 93,000ವರೆಗೂ ನಿಮಗೆ ಇದು ಸೇಫರ್ ರ್ಯಾಂಕ್ ಅಂತ ಹೇಳ್ಬೋದು. ಮತ್ತು 2A ರೂರಲ್ಗೆ ಬಂದಾಗ ನಿಮಗೆ 1,03,000ವರೆಗೂ ಆಲ್ಮೋಸ್ಟ್ ನಿಮಗಿದು ಸೇಫರ್, 1,03,000, 1,00,000 1,05,000ವರೆಗೂ ನಿಮಗೆ ಒಂದು ಸೇಫರ್ ರ್ಯಾಂಕ್ ಅಂತಲೇ ಹೇಳ್ಬೋದು ನೀವು ಇದೆ ನಿಮಗೆ. ಮತ್ತು ಇಲ್ಲಿ 2A ಕನ್ನಡ ಮೀಡಿಯಮ್ಗೆ ಬಂದಾಗ ಆಲ್ಮೋಸ್ಟ್ ಅದು ಅಷ್ಟೇ ಬರುತ್ತೆ, ನಿಮಗೆ ಅರೌಂಡ್ 1,00,000 to 1,03,000ವರೆಗೂ ನಿಮಗೆ ಇದು ಸೇಫರ್ ರ್ಯಾಂಕ್ ಅಂತಲೇ ಹೇಳ್ಬೋದು ನಿಮಗೆ. ಅಂದರೆ ಸೀಟ್ ಸಿಗುವಂಥ ಪ್ರಾಬಬಿಲಿಟಿ ಇರುತ್ತೆ, ತುಂಬ ಇರುತ್ತೆ ಅಂತ. ನೆಕ್ಸ್ಟ್ ಕ್ಯಾಟಗರಿ 1 ಜನರಲ್ಗೆ ಬಂದಾಗ ನಿಮಗೆ ಇಲ್ಲಿ 92,000 ಜನರಲ್ ಸ್ಟೂಡೆಂಟ್ಸ್ಗಳಿಗೆ ಇದು ಒಂದು ಸೇಫರ್ ರ್ಯಾಂಕ್ ಇದು. ಮತ್ತು ಕ್ಯಾಟಗರಿ 1 ರೂರಲ್ ಬಂದಾಗ ನಿಮಗೆ 1,02,000 ಇಂದ ಆಲ್ಮೋಸ್ಟ್ ಹಾಗೆ 1,00,000 1,05,000ವರೆಗೂ ಹೇಳ್ಬೋದು ನೀವು ಇದನ್ನು ಆಲ್ಮೋಸ್ಟ್ ಸೇಫರ್ ರ್ಯಾಂಕ್ ಅಂತಲೇ ಹೇಳ್ಬೋದು. ಮತ್ತು ಕ್ಯಾಟಗರಿ 1 ಕನ್ನಡ ಮೀಡಿಯಮ್ ಅವ್ರಿಗೆ ಇದು 1,00,000 ಅಗೈನ್ 1,00,000 ಅರೌಂಡ್ 5,000ವರೆಗೂ ನಿಮಗೆ ಇದೊಂದು ಸೇಫರ್ ರ್ಯಾಂಕ್ ಅಂತ ಹೇಳ್ಬೋದು. ಮತ್ತು SC ಜನರಲ್ಗೆ ಬಂದಾಗ ನಿಮಗೆ 2,22,000 ಆಲ್ಮೋಸ್ಟ್ ಇದು ಸೇಫರ್ ರ್ಯಾಂಕ್ ಅಂತ ಹೇಳ್ಬೋದು. ಮತ್ತು SC ರೂರಲ್ಗೆ 2,32,000 ಇದು ಒಂದು ಸ್ವಲ್ಪ ಸೇಫರ್ ರ್ಯಾಂಕು. ಮತ್ತು SC ಕನ್ನಡ ಮೀಡಿಯಮ್ಗೂ ಅಷ್ಟೇ ಇವ್ರಿಗೂ ಅಷ್ಟೇ 2,32,000. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಾನು ಮತ್ತೆ ಹೇಳ್ತಿದ್ದೀನಿ, ಈಗ ಒಂದು 3 lakhs ಸಿಕ್ಬಿಡುತ್ತೆ, 4 lakhs ಸಿಕ್ಬಿಡುತ್ತೆ ಅಂತ ನಿಮ್ಮನ್ನು ಖುಷಿ ಪಡಿಸೋದು ಎಷ್ಟು ಈಸಿ ಆಗುತ್ತೆ. ಬಟ್ ಆದರೆ ನಿಮ್ಮನ್ನು ಖುಷಿ ಪಡಿಸೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ನನಗಿಲ್ಲಿ. ಏನಂತಂದರೆ ನಿಮಗೆ ಕೊಡುವಂಥ ಡೇಟಾನ ಆಲ್ಮೋಸ್ಟ್ ನಾವು ಟ್ರೈ ಮಾಡ್ತಿರೋದು 95% ಪ್ರಿಸೈಸ್ಡಾಗಿ, ಯಾರು 100% ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ ಏನು ಬೇಕಾದ್ರೂ ಚೇಂಜಸ್ ಆಗ್ಬೋದು. ಬಟ್ ಆದರೆ ನೀವು ಕೊಡುವಂಥ ಡೇಟಾ ಆಲ್ಮೋಸ್ಟ್ 95% ಪ್ರಿಸೈಸ್ಡ್ ಆಗಿರಲಿ, ಮ್ಯಾಕ್ಸಿಮಮ್ ಪ್ರಿಸೈಸ್ಡ್ ಆಗಿರಲಿ ಅನ್ನೋದಕ್ಕೆ ರೀಸನ್ಗೆ ನಾನು ನಿಮಗೆ ಆ ಅಶ್ಯೂರೆನ್ಸನ್ನು, ಈಗ 4 lakhs ಆದರೂ ಸಿಗುತ್ತೆ ನಿಮಗೆ, 3 lakhsಗೂ ಸಿಗುತ್ತೆ ರ್ಯಾಂಕಿಂಗ್ ಇದ್ರು ಅಂತ ಆ ಥರ ಅಶ್ಯೂರೆನ್ಸ್ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಇದು ಒಂದು ನಿಮಗೆ ಸೇಫರ್ ಝೋನ್. ಇದು ಸೇಫ್ ಅಂದರೆ ಈಗ ನೆಕ್ಸ್ಟ್ ಟೈಮ್ ನೀವು ಇದು ಮಾಡಿದಾಗ ಕೌನ್ಸಿಲಿಂಗ್ ಹೋದಾಗ ಇದೊಂದು ನಂಬರ್ ಹಾಕಿದಾಗ ನಿಮಗೆ ಸಿಕ್ಕಿದಾಗ ಆಗ ನಿಮಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆ ರೀಸನ್ಗೆ ನಾನು ಈ ವಿಡಿಯೋ ಮಾಡ್ತಿರೋವಂಥದ್ದು. ಸೊ ಇದು ಸೇಫ್, ನಾನು ಅದನ್ನೇ ಹೇಳ್ತಿರೋದು ಸೇಫ್ ರ್ಯಾಂಕ್ ಅಂದರೆ ಆಲ್ಮೋಸ್ಟ್ ನೀವು ಇದನ್ನು ನಂಬಬಹುದು, 95% ನೀವು ಇದನ್ನು ಬಿಲೀವ್ ಮಾಡ್ಬೋದು. 5% ಏನಾದರೂ ಆಗ್ಬೋದು, ಯಾಕಂದರೆ ಆ ಕಡೆ ಈ ಕಡೆ ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ ಇಯರ್ ಟು ಇಯರ್. ಇದು ಒಂದು ಸೇಫರ್ ಝೋನು ನಿಮಗೆ. ನೆಕ್ಸ್ಟು ಇದಾದಮೇಲೆ ST ಜನರಲ್ಗೆ ಬಂದಾಗ ನಿಮಗೆ 2,21,000 ನಿಮಗೆ ಇಲ್ಲಿ ಸೇಫರ್ ಝೋನ್ ಇಲ್ಲಿ. ಮತ್ತು ST ರೂರಲ್ಗೆ ಬಂದಾಗ 2,31,000ವರೆಗೂ ಸೇಫರ್ ಝೋನು. ಮತ್ತು ಇಲ್ಲಿ ST ಕನ್ನಡ ಮೀಡಿಯಮ್ ಬಂದರೆ ನಿಮಗೆ 2,31,000ವರೆಗೂ ನಿಮಗೆ ಸೇಫ್ ರ್ಯಾಂಕ್ ಇದು ನಿಮಗೆ. ಸೊ ಇಷ್ಟಾಯಿತು ನಿಮಗೆ MBBS ಸೇಫ್ ರ್ಯಾಂಕು. ನೆಕ್ಸ್ಟ್ ಈಗ ಇದೇ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ, ನಿಮಗೆ ಕ್ಯಾಂಡಿಡೇಟ್ಗಳಿಗೆ ನಾನು ಹೈದರಾಬಾದ್ ಕರ್ನಾಟಕದ್ದು ಆ್ಯಡ್ ಮಾಡಿಲ್ಲ. ಇಲ್ಲಿ ನೀವು ಏನು ಮಾಡ್ಕೋಬೋದು ಅಂತಂದರೆ ಅದ್ರ ಜೊತೆಗೆ ನೀವು 10,000 ರ್ಯಾಂಕನ್ನು ಅಡಿಷನಲ್ ಆಗಿ ಆ್ಯಡ್ ಮಾಡ್ಕೋಬೋದು. ಈಗ ನಾನೇನು ಫಾರ್ ಎಕ್ಸಾಂಪಲ್ ಇಲ್ಲೇ ತೊಗೊಳ್ಳಿ, ST ಜನರಲ್ ಇದೆಯಲ್ವಾ, 2,21,000 ಇದೆ. ಈಗ ST ಜನರಲ್ ವಿತ್ ಹೈದರಾಬಾದ್ ಕರ್ನಾಟಕ ಇದ್ದರೆ ಇದಕ್ಕೊಂದು 10,000 ಅಂತಂದರೆ ನಿಮ್ಗೊಂದು 2 lakhs ಒಂದು 31,000ವರೆಗೂ 31,000ವರೆಗೂ ನೀವು ಇದನ್ನು ಎಕ್ಸ್ಟೆಂಡ್ ಅಂದರೆ ಈ ರೇಂಜ್ವರೆಗೂ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ಸು, ಸೇಫ್ ರ್ಯಾಂಕ್ ಇದು ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ತುಂಬ ಇದೆ ಅಂತ ಅದರ ಅರ್ಥ. ಹೈದರಾಬಾದ್ ಕರ್ನಾಟಕಗೆ ಎಲ್ಲ ಕ್ಯಾಟಗರಿಗಳಿಗೂ ನೀವು ಏನು ಮಾಡಿ ಅಂತಂದರೆ, ಈಗ ಏನು ನಾನು ನಂಬರನ್ನು ಕೊಟ್ಟಿದ್ದೀನಿ ಅದಕ್ಕೆ ಇನ್ನೊಂದು 10,000 ನೀವು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡ್ರೆ ದಟ್ ಈಸ್ ಅ ಸೇಫ್ ರ್ಯಾಂಕ್ ಫಾರ್ ಹೈದರಾಬಾದ್ ಕರ್ನಾಟಕಗೆ. ಇಷ್ಟಾಯಿತು ನಮ್ಮ ಈಗ ಗೌರ್ಮೆಂಟ್ ಸೀಟ್ಸ್ದು. ಇದ್ರ ಜೊತೆಗೆ ನಾವು ಈಗ ಏನು ಮಾಡೋಣ ಅಂದರೆ ಪ್ರೈವೇಟ್ ಸೀಟ್ಸ್ ಅಂದರೆ ನಿಮಗೆ ಫೀಸು ಗೊತ್ತಿದೆ ನಿಮಗೆ ಆಲ್ರೆಡಿ. ಗೌರ್ಮೆಂಟ್ ಸೀಟ್ಗೆ ಫೀಸಿಗಿಂತೂ ತುಂಬ ಜಾಸ್ತಿ ಇರುತ್ತೆ. ಆ ಸೀಟುಗಳಿಗೂ ಸಹ ನೀವು ಒಂದು ಸೇಫ್ ರ್ಯಾಂಕ್ ಏನಿರಬಹುದು ಅನ್ನೋದನ್ನು ಸಹ ನೋಡೋಣ ನಾವಿಲ್ಲಿ. GMP ಅಂತಂದರೆ ಪ್ರೈವೇಟ್ ಸೀಟ್ ಅಂತ, ಜನರಲ್ ಮೆರಿಟ್ ಪ್ರೈವೇಟ್ ಸೀಟ್ ಅಂತ. 12 lakhs ಫೀಸ್ ಎಷ್ಟಿರ್ಬೋದು, 12 lakhs ಫೀಸ್ ಇರುವಂತಹ ಕಾಲೇಜುಗಳಿಗೆ ನಿಮಗೆ ಸೇಫ್ ರ್ಯಾಂಕ್ ಏನಪ್ಪ ಅಂದರೆ ಅರೌಂಡ್ 1,45,000 ಇದು ಸೇಫರ್ ರ್ಯಾಂಕ್. ಮತ್ತು ಇಲ್ಲಿ GMP ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ ಅಗೇನ್ 12 lakhs ಫೀಸ್ ಇರುವಂಥ ಕಾಲೇಜುಗಳಿಗೆ ನಿಮಗೆ ಅರೌಂಡ್ ಇಟ್ ಈಸ್ 1,90,000ವರೆಗೂ ನಿಮಗೆ ಇದು ಸೇಫರ್ ರ್ಯಾಂಕ್. ಮತ್ತು ಇಲ್ಲಿ ನಿಮಗೆ ಇಲ್ಲಿ ನೋಡಿದಾಗ SDM ಕಾಲೇಜಿನ ಜನರಲ್ ಮೆರಿಟ್ ಪ್ರೈವೇಟ್ ಕಾಲೇಜಿಗೆ ನಿಮಗೆ ಅರೌಂಡ್ 20 lakhs ಫೀಸ್ ಆಗುತ್ತೆ. ಆ ಕಾಲೇಜುಗಳಿಗೆ ನಿಮಗೆ ಇಲ್ಲಿ ಬಂದು ಸೇಫರ್ ರ್ಯಾಂಕ್ ಅಂತ ಬಂದಾಗ ನಿಮಗೆ 2,15,000. ಮತ್ತು GMP ಹೈದರಾಬಾದ್ ಕರ್ನಾಟಕದ್ದು 20 lakhs ಫೀಸ್ ಇರುವಂಥದ್ದು. ಮತ್ತು ಇಲ್ಲಿ 2,40,000ವರೆಗೂ ಇದು ಸೇಫರ್ ರ್ಯಾಂಕ್ ಅಂತ ಹೇಳ್ಬೋದು ನಿಮಗೆ. ಮತ್ತು GMP ಓಕೆ, ಸೊ ನಿಮಗಿಲ್ಲಿ 22.5 lakhs
ಫೀಸ್ ಇರುವಂತಹ ಕಾಲೇಜುಗಳಿಗೆ ಜನರಲ್ GMPಗೆ ನಿಮಗೆ ಇಲ್ಲಿ ಆಲ್ಮೋಸ್ಟ್ 5 ಲ್ಯಾಕ್ಸ್ವರೆಗೂ ಓಕೆ ಫೀಸ್ ನೋಡಿ ಇಲ್ಲಿ ನೋಡ್ಬೋದು. ಫಸ್ಟ್ ನಾನು ಹೇಳಿದ್ದು GMPದು 12 ಲ್ಯಾಕ್ಸ್ದು, ಈಗ 22.5 ಲ್ಯಾಕ್ಸ್ ಕ್ಯಾಟಗರಿ ಅಂತ ಇರುವಂಥ ಪ್ರೈವೇಟ್ ಕಾಲೇಜುಗಳ ಫೀಸ್ ನಾನು ಹೇಳ್ತಿರೋದು. 22.5 ಲ್ಯಾಕ್ಸ್ ಇರುವಂಥ ಪ್ರೈವೇಟ್ ಕಾಲೇಜುಗಳ GM ಕ್ಯಾಟಗರಿ ಬಂದು ನಿಮಗೆ ಸೇಫರ್ ರ್ಯಾಂಕ್ ಬಂದು 5 ಲ್ಯಾಕ್ಸ್ ಇರುತ್ತೆ. ಅರೌಂಡ್ ಆ ರೇಂಜಿಗೆ ಬಂದರೆ ನಿಮ್ಮದು ಒಂದು ಸೇಫರ್ ರ್ಯಾಂಕ್ ಅಂತ ಹೇಳ್ಬೋದು ನಾವು. ಅದೇ GM ವಿತ್ ಹೈದ್ರಾಬಾದ್ ಕರ್ನಾಟಕ ಪ್ರೈವೇಟ್ ಸೀಟ್ಗಳ 22.5 ಲ್ಯಾಕ್ಸ್ಗೆ ನಿಮಗೆ ಅರೌಂಡ್ 9 ಲ್ಯಾಕ್ಸ್ವರೆಗೂ ನಿಮಗೆ ಇದು ಸೇಫರ್ ರ್ಯಾಂಕ್ ಅಂತ ಹೇಳ್ಬೋದು. ಮತ್ತು ಎಮ್ ಎಸ್ ರಾಮಯ್ಯ ಮೆಡಿಕಲ್ ಕಾಲೇಜಿನ ಒಂದು ಕಾಲೇಜ್ ಫೀಸ್ ಬಂದು ನಿಮಗೆ 22.5 ಲ್ಯಾಕ್ಸ್ ಇದೆ. ಫಾರ್ ದಟ್ ಒನ್ GMP ಬಂದು ನಿಮಗೆ ಇಲ್ಲಿ ಅರೌಂಡ್ ನಿಮಗೆ ಎಮ್ ಎಸ್ ರಾಮಯ್ಯ 22 ಅಲ್ಲ ಆ್ಯಕ್ಚುಲಿ 25, ಅದನ್ನು ಚೇಂಜಸ್ ಮಾಡ್ಕೊಳ್ಳಿ ದಯವಿಟ್ಟು. ಇದು ನಾನು ಮಾಡಬೇಕಾದ್ರೆ 25 ಲ್ಯಾಕ್ಸ್ ಇದು. ಎಮ್ ಎಸ್ ರಾಮಯ್ಯ ಬಂದು ನಿಮಗೆ ಇಲ್ಲಿ 25 ಲ್ಯಾಕ್ಸ್ ಇರುತ್ತೆ ಫೀಸ್ ಇಲ್ಲಿ 25 ಲ್ಯಾಕ್ಸು. ಈ 25 ಲ್ಯಾಕ್ಸ್ ಇರುವಂಥ ಎಮ್ ಎಸ್ ರಾಮಯ್ಯ ಗೌರ್ಮೆಂಟ್ ಪ್ರೈವೇಟ್ ಕಾಲೇಜಿಗೆ ನಿಮಗೆ ಆಲ್ಮೋಸ್ಟ್ ಒಂದು 2 ಲ್ಯಾಕ್ಸ್ವರೆಗೂ ಸೇಫರ್ ರ್ಯಾಂಕ್ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಹೈದ್ರಾಬಾದ್ ಕರ್ನಾಟಕ GMPಗೆ ನಿಮಗೆ ಎಮ್ ಎಸ್ ರಾಮಯ್ಯಗೆ ನಿಮಗೆ ಒಂದು 3 ಲ್ಯಾಕ್ಸ್ ಇದು ಸೇಫರ್ ರ್ಯಾಂಕ್ ಅಂತ ಹೇಳ್ಬೋದು. ಇದು ನಿಮಗೆ ಸೇಫರ್ ರ್ಯಾಂಕ್ಗಳು. ಸೊ ಇದ್ರ ಬೇಸಿಸ್ ಮೇಲೆ ದಯವಿಟ್ಟು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಅಂದರೆ ಇದೇ ಫೈನಲ್ಲ ಅಂತಂದರೆ ಡೆಫಿನೆಟ್ಲಿ ಇಲ್ಲ, ನಾನು ಈಗಲೇ ಹೇಳಿದ್ದೀನಿ ಒಂದು 5% ವೇರಿಯೇಷನ್ ಆಗುತ್ತೆ. ಈಗ ಅದನ್ನೇ ನಾನು ಪ್ರೀವಿಯಸ್ ಏನು ಹೇಳಿದೆ ನಾನು ನಿಮಗೆ ಅಂತಂದರೆ ಇಲ್ಲಿ ನೋಡಿ ಜನರಲ್ಗೆ ಈಗ 75,000 ಅಂತ ಸೇಫರ್ ರ್ಯಾಂಕ್ ಅಂತ ಕೊಟ್ಟಿದ್ದೀನಿ. ಈಗ ನಿಮಗೆ 80,000 ಇದ್ರೂ ಸಿಗಬಹುದು, ನಾನು ಗ್ಯಾರಂಟಿ ಅದನ್ನು ಹೇಳೋಕ್ಕಾಗಲ್ಲ. ನೀವು 75ವರೆಗೂ ನೀವು ಹೇಳ್ಬೋದು, 95% ನಿಮಗೆ ಸೀಟ್ ಸಿಗಬಹುದು ಅನ್ನೋದನ್ನು ಹೇಳ್ಬೋದು. ಸೊ ಅದೇ ಥರನೇ ನೀವು ಒಂದು ಆಪ್ಷನ್ ಎಂಟ್ರಿನಲ್ಲಿ ಟ್ರೈ ಮಾಡೋದಕ್ಕೆ ಮುಂಚೆ ಯೋಚನೆ ಮಾಡ್ಕೊಳ್ಳಿ. ಈಗ ನಿಮ್ಮದು GM 75,000 ಇಲ್ಲ, ನಿಮ್ಮದು ಅರೌಂಡ್ 1,50,000 ಏನೋ ಇರುತ್ತೆ. ಸೊ ಪ್ರಾಕ್ಟಿಕಲಿ ಯೋಚನೆ ಮಾಡಬೇಕಂದ್ರೆ ಸಿಗಲ್ಲ, ಅದು ನಿಮ್ಗೆ ಗೊತ್ತಿರಬೇಕು. ಇದನ್ನು 75,000 1,50,000 ರ್ಯಾಂಕಲ್ಲಿ ಸಿಗೋದಿಲ್ಲ. ಸೊ ಆಲ್ಟರ್ನೇಟಿವ್ ಏನು ಅನ್ನೋದನ್ನು ನೀವು ಕೌನ್ಸಿಲಿಂಗ್ ಮುಂಚೆನೇ ಯೋಚನೆ ಮಾಡ್ಕೊಳ್ಳಿ. ಯಾಕಂದರೆ ಕೌನ್ಸಿಲಿಂಗ್ ಪ್ರೋಸೆಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಅಲ್ಲಿ ಒಂದು ಸರಿ ಆಪ್ಷನ್ ಎಂಟ್ರಿ ಮಾಡಿ ಎಲ್ಲ ಫರ್ದರ್ ಮುಂಚೆ ಬಿಟ್ಟಿದ್ದಾದಮೇಲೆ ಕಂಪ್ಲೀಟ್ ಫರ್ದರ್ ಆದಮೇಲೆ ನೀವೇನು ಚೇಂಜಸ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಮುಂಚೆನೇ ಯೋಚನೆ ಮಾಡ್ಕೊಳ್ಳಿ, ನನಗೆ ಯಾವ್ದು ಸಿಗಬಹುದು ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ, ಪ್ರಾಕ್ಟಿಕಲ್ ಥಿಂಗ್ಸನ್ನು. ಸಪೋಸ್ MBBS ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಆಲ್ಟರ್ನೇಟಿವ್ ಆಪ್ಷನ್ ಏನು, ಅಥವಾ BDS ಮಾಡ್ಬೋದಾ, ಅಥವಾ ಬೇರೆ ಯಾವುದಾದ್ರು ಕೋರ್ಸಸ್ ಇಂಜಿನಿಯರಿಂಗಲ್ಲಿ ಸ್ಟ್ರೀಮ್ಸಲ್ಲಿ ಯಾವುದಾದ್ರು ಮಾಡ್ಬೋದಾ, ಆಲ್ಟರ್ನೇಟಿವ್ ಆಗಿ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ನೀವು ಆಲ್ಟರ್ನೇಟಿವ್ ಪ್ಲ್ಯಾನನ್ನು ಮಾಡ್ಕೊಳ್ಳೋಕ್ಕೆ ಒಂದು ಈಸಿ ಆಗುತ್ತೆ. ಸೊ ಇಷ್ಟು ಕಂಪ್ಲೀಟಾಗಿ ನಾನು ನಿಮಗೆ ಸೇಫ್ ರ್ಯಾಂಕ್ MBBSಗೆ ಕೊಟ್ಟಿದ್ದೀನಿ. ಸೊ ಇಷ್ಟಾಯಿತು ಕಂಪ್ಲೀಟ್ ಡೀಟೇಲ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.